ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಹಿನ್ನೆಲೆ ಕಿಡಿಗೇಡಿಗಳ ವಿರುದ್ಧ ಮಂಜುನಾಥ ಸ್ವಾಮಿ ಭಕ್ತರು ಸಿಡಿದೆದ್ದಿದ್ದಾರೆ. ಮಂಜುನಾಥನ ಭಕ್ತರಿಗೆ ಹಿಂದೂ ಸಂಘಟನೆಗಳು ಕೂಡ ಸಾಥ್ ಕೊಟ್ಟಿವೆ. ಇವತ್ತು ಭಕ್ತರು ಹಾಗೂ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಮದ್ದೂರು ಬಂದ್ ನಡೆಸಿದರು. ಇದಕ್ಕೆ ಅಭೂತಪೂರ್ವ ಬೆಂಬಲ ಕೂಡ ವ್ಯಕ್ತವಾಗಿದೆ. ಈ ಕುರಿತ ಸ್ಟೋರಿ ನಿಮ್ಮ ಮುಂದೆ. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರ. ಮಂಡ್ಯ ಜಿಲ್ಲೆಯ ಮದ್ದೂರು ಪಟ್ಟಣ ಬಂದ್. ಹೌದು, ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಖಂಡಿಸಿ ಮಂಜುನಾಥನ ಭಕ್ತರು ಸಿಡಿದೆದ್ದಿದ್ದಾರೆ. ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯ ಮದ್ದೂರು ಪಟ್ಟಣ ಬಂದ್ ಮಾಡಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವವರ ವಿರುದ್ಧ ಕಠಿಣ ಕ್ರಮ ಜರುಗಿಸುವಂತೆ ಆಗ್ರಹಿಸಿದ್ದಾರೆ. ಅಲ್ಲದೆ ಇದಕ್ಕೆ ಹಿಂದೂ ಪರ ಸಂಘಟನೆಗಳು ಕೂಡ ಸಾಥ್ ಕೊಟ್ಟಿದ್ದು, ಪಟ್ಟಣದ ಉಗ್ರ ನರಸಿಂಹಸ್ವಾಮಿ ದೇವಾಲಯದ ಬಳಿ ಜಮಾಯಿಸಿದ ನೂರಾರು ಹಿಂದೂ ಪರ ಕಾರ್ಯಕರ್ತರು ಹಾಗೂ ಮಂಜುನಾಥನ ಭಕ್ತರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದರು. ಶ್ರೀ ಕ್ಷೇತ್ರದ ವಿರುದ್ಧ ಪಿತೂರಿ ಮಾಡುತ್ತಿರುವವರ ವಿರುದ್ಧ ಕ್ರಮ ಜರುಗಿಸುವಂತೆ ಘೋಷಣೆ ಕೂಗಿದ್ರು. ಧರ್ಮಸ್ಥಳದಲ್ಲಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಸುಮಾರು 50 ವರ್ಷಗಳಿಂದ ಏನು ಲೋಕ ಕಲ್ಯಾಣ ಆಗಲಿ, ಧರ್ಮ ರಕ್ಷಣೆ ಆಗಲಿ, ಎಲ್ಲ ಬಡ ಜನರಿಗೆ ಅನೇಕ ಥರದ ಎಲ್ಲ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಆದರೂ ಕೂಡ ಕೆಲವೊಂದು ಜನ ಅವರ ಮೇಲೆ ತಪ್ಪಾಗಿ ತಿಳ್ಕೊಂಡು ಅನೇಕ ಥರದ ತೊಂದರೆಗಳನ್ನು, ಕಷ್ಟಗಳನ್ನು ಅವರಿಗೆ, ಅವ್ರ ಪರಿವಾರದವರಿಗೆ, ಅವ್ರ ಕುಟುಂಬದವರಿಗೆ ನೀಡ್ತಾ ಇದ್ದಾರೆ. ಅವ್ರ ಪರಿವಾರ ಅಂದರೆ ಕೇವಲ ಹೆಗಡೆ ಪರಿವಾರ ಅಂತಲ್ಲ, ಸಮಸ್ತ ಸನಾತನ ಹಿಂದೂ ಪರಿವಾರ ಮತ್ತೇನಿದೆಯೋ ಅದೇ ಅವ್ರದ್ದು ನಿಜವಾದ ಪರಿವಾರ. ಇನ್ನು ಮದ್ದೂರು ಪಟ್ಟಣ ಬಂದ್ಗೂ ಅಭೂತಪೂರ್ವ ಬೆಂಬಲ ಸಿಕ್ಕಿದ್ದು, ಸ್ವಯಂ ಪ್ರೇರಿತರಾಗಿ ಅಂಗಡಿ ಬಾಗಿಲು ಮುಚ್ಚುವ ಮೂಲಕ ವರ್ತಕರು ಕೂಡ ಬಂದ್ ಬೆಂಬಲಿಸಿದ್ರು. ಬೈಕ್ ರ್ಯಾಲಿ ಮೂಲಕ ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿಗೆ ಆಗಮಿಸಿದ ಪ್ರತಿಭಟನಾಕಾರರು ಹೆದ್ದಾರಿಯನ್ನ ತಡೆದು ಪ್ರತಿಭಟನೆ ನಡೆಸಿದ್ರು. ನಂತರ ತಾಲೂಕು ಕಚೇರಿ ಮುಂದೆ ಧರಣಿ ಕುಳಿತು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸಂಜೆ 5 ಗಂಟೆವರೆಗೂ ಕೂಡ ಯಶಸ್ವಿಯಾಗಿ ಬಂದ್ ನಡೆಯಿತು. ಒಂದು 10 ರಿಂದ 15 ವರ್ಷದಿಂದ ಷಡ್ಯಂತ್ರಗಳು ನಡೀತಾ ಇದೆ. ಧರ್ಮಸ್ಥಳದ ಹೆಸರಿಗೆ ಮಸಿ ಬೆಳಿಬೇಕು ಅಂತ, ಹೆಗಡೆ ಅವ್ರ ಕುಟುಂಬಕ್ಕೆ ಧರ್ಮಸ್ಥಳದ ಹೆಸರಿಗೆ ಮಸಿ ಬೆಳಿಬೇಕು ಅಂತ ಷಡ್ಯಂತ್ರ ಮಾಡ್ತಾರೆ. ಆ ಷಡ್ಯಂತ್ರ ಮುಂದುವರೆದ ಭಾಗವಾಗಿ ಈಗ ಈ ಮಾಸ್ಕ್ ಮ್ಯಾನ್ ಅನ್ನೋರು ಬಂದಾರೆ. ಇದರಿಂದ ದೊಡ್ಡ ಷಡ್ಯಂತ್ರ ಐತೆ. ಇದರಿಂದ ಯಾರ್ಯಾರವ್ರೆ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಷಡ್ಯಂತ್ರ ಐತೆ. ಇವೆಲ್ಲವನ್ನು SIT ಮುಖಾಂತರ ಸತ್ಯ ಏನೈತೆ ಆ ಸತ್ಯನ ಕಂಡಿಡ್ದು ಶ್ರೀ ಕ್ಷೇತ್ರಕ್ಕೆ ಬಂದಿರುವಂಥ ಕಳಂಕನ ತೊಡೆದು ಹೆಗಡೆ ಅವ್ರಿಗೆ, ಹಿಂದೂ ಧರ್ಮಕ್ಕೆ ಬಂದಿರುವಂಥ ಈ ಕಳಂಕನ ತೊಡೆದು ಈ SIT ಏನು ನ್ಯಾಯ ಐತೆ ಆ ನ್ಯಾಯನ ಕೊಡಿಸ್ಬೇಕು. ಒಟ್ಟಲ್ಲಿ ಧರ್ಮಸ್ಥಳದ ವಿರುದ್ಧ ಅವಹೇಳನವನ್ನ ಖಂಡಿಸಿ ಮಂಜುನಾಥ ಸ್ವಾಮಿ ಭಕ್ತರು ಹಾಗೂ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ರೊಚ್ಚಿಗೆದ್ದಿದ್ದಾರೆ. ಕಪ್ಪು ಮಸಿ ಬಳಿಯಲು ಹೊರಟಿರುವವರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಒಂದ್ ವೇಳೆ ಅವರ ವಿರುದ್ಧ ಕ್ರಮ ಜರುಗಿಸಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಲಾರ ಪ್ರಸನ್ನ, ಝೀ ಕನ್ನಡ ನ್ಯೂಸ್, ಮಂಡ್ಯ.